ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸುಮಂತ್ ಕೇಸ್ ಏನಾಯಿತು? ಈ ಕೇಸ್ ಕತೆ ಇಲ್ಲಿಗೆ ಮುಗೀತಾ? ಒಂದು ಸಾಮಾನ್ಯ ಕೇಸನ್ನು ಪೊಲೀಸ್ನವ್ರಿಗೆ ಯಾಕೆ ಭೇದಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಅನೇಕ ಅನುಮಾನಗಳು ಸಹಜವಾಗಿ ಎಲ್ಲರನ್ನು ಕೂಡ ಕಾಡುತ್ತೆ. ನೋಡಿ, ಒಬ್ಬ ಮನೋಜ್ ಅನ್ನೋ ಆಟೋ ಡ್ರೈವರ್ಗೆ ಆತ ಬೈಕ್ನಲ್ಲಿ ತಾಗಿಸ್ಕೊಂಡು ಹೋದ ಅನ್ನೋ ಅಚ್ಚರಿಯ ಅಂಶಗಳು ಬೆಳಕಿಗೆ ಬರ್ತಾ ಇರೋದು. ಸದ್ಯ ಈ ಕೇಸ್ ಎಲ್ಲಿಗೆ ಬಂದಿದೆ? ಪೊಲೀಸ್ನವ್ರು ಏನು ರಿಯಾಕ್ಟ್ ಮಾಡಿದ್ದಾರೆ? FSL ರಿಪೋರ್ಟ್ ಬಂದಿದೆಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೆಲ್ಲ ಅಚ್ಚರಿ ಅಂಶಗಳಿದ್ದಾವೆ? ಇವೆಲ್ಲವುಗಳನ್ನು ಕುರಿತಾದಂಥ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದಿದೆ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬೆಳ್ತಂಗಡಿಯ ಸಂಬೋಳ್ಯ ಅನ್ನೋ ಗ್ರಾಮದಲ್ಲಿ ಧನು ಪೂಜೆಗೆ ಹೋಗಬೇಕಾದ್ರೆ ನಿಗೂಢವಾಗಿ ಸಾವನ್ನಪ್ಪಿದ್ದಂಥ ಬೆಳ್ತಂಗಡಿಯ ಸುಮಂತ್ ಪ್ರಕರಣ ಎಲ್ಲಿಯವರೆಗೂ ಬಂದಿದ್ದಾರೆ? ಆರೋಪಿಗಳು ಸಿಕ್ಕಿಬಿದ್ರಾ ಅನ್ನೋ ಒಂದು ಆತಂಕ, ಜೊತೆಗೆ ಒಂದು ಕಡೆ ಕುತೂಹಲ, ಎಲ್ಲವೂ ಕೂಡ ಬಹಳಷ್ಟು ಜನರಿಗೆ ಸಹಜವಾಗಿದೆ. ನೋಡಿ, ಈ ಕೇಸನ್ನು ಯಾರೆಲ್ಲರೂ ಕೂಡ ಫಾಲೋಅಪ್ ಮಾಡ್ತಾಯಿದ್ರೋ ಪ್ರತಿಯೊಬ್ಬರಿಗೂ ಕೂಡ ಆ ಥರದ ಒಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಯಾಕೆ ಮೂಡಲಿಕ್ಕೆ ಕಾರಣ ಆಯಿತು ಅಂದರೆ, ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಈ ರೀತಿಯಾಗಿ ಮಿಸ್ ಆದಾಗ ಅದನ್ನು ಪೊಲೀಸ್ನವರು ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದಿದೆಯಲ್ಲ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಕೇಸ್ನ ಪೊಲೀಸ್ನವ್ರು ಭೇದಿಸಲಿಕ್ಕೆ, ಜೊತೆಗೆ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ 90 ದಿನದ ಒಳಗೆ ಒಂದು ಚಾರ್ಜ್ ಶೀಟನ್ನು ಕೊಡಲೇಬೇಕು. ಈ ಕೇಸ್ ಈಗಾಗಲೇ 2 ತಿಂಗಳು ಅಂದರೆ 2 ತಿಂಗಳು 15 ದಿವಸ ಆಗಿ ಹೋಗಿಬಿಟ್ಟಿದೆ. ಇನ್ನೂ ಕೂಡ ಯಾರು ಆರೋಪಿ ಅನ್ನೋದನ್ನೇ ಪತ್ತೆ ಮಾಡಿಲ್ಲ. ಆತನನ್ನು ಹಿಡಿದು ಪೊಲೀಸರು ತನಿಖೆ ನಡೆಸಿ ಆತನಿಂದ ಸತ್ಯಾಂಶವನ್ನು ಬಾಯ್ಬಿಡಿಸಿ ತದನಂತರ ಅದನ್ನು ಚಾರ್ಜ್ ಶೀಟ್ ಫೈಲ್ ಮಾಡಿ ಇನ್ನು ಅವರ ಕುಟುಂಬದವರಿಗೆ ಯಾರು ಆರೋಪಿ ಅನ್ನೋ ನಿರಾಳ ಮನೋಭಾವವನ್ನು ಮೂಡಿಸುವಲ್ಲಿ ಪೊಲೀಸ್ನವರು ಇಲ್ಲಿಯವರೆಗೂ ಕೂಡ ವಿಫಲರಾಗ್ತಾ ಇರೋದು. ನೋಡಿ, ನಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು, 4-5 ತಂಡಗಳನ್ನು ರಚನೆ ಮಾಡಿ DYSP ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಮಂಗಳೂರಿನಲ್ಲಿದ್ದಾರೆ. ಅರುಣ್ ಅಂತಹ SP ಇದ್ದಾಗ ಈ ಥರದ ಕೇಸುಗಳು ಭಾಳಷ್ಟು ಸುಲಭ ಸಾಧ್ಯವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಈ ಥರದ ನಿಟ್ಟುಸಿರನ್ನ ಬಿಡಲಿಕ್ಕೆ ಪೋಷಕರು ಕೂಡ ಭಾಳಷ್ಟು ನಿರೀಕ್ಷೆಗಳೊಂದಿಗೆ ಕಾಯ್ತಾಯಿದ್ರು. ಆದರೆ ಇದೆಲ್ಲವೂ ಕೂಡ ಹುಸಿ ಆಗ್ತಾ ಇರೋದು ಸುಮಂತ್ನ ಕೇಸ್ನಲ್ಲಿ. ನೋಡಿ, ಸುಮಂತ್ ಕೇಸ್ ಈಗಾಗಲೇ 2 ತಿಂಗಳು ಕಳೆದು ಹೋಗಿಬಿಟ್ಟಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಳಗ್ಗೆ ಕಾಲ್ದಾರಿಯಿಂದ ಹೋಗ್ತಾ ಇರಬೇಕಾದ್ರೆ ಮನೆಯ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸುಮಂತ್ ನಿಗೂಢವಾಗಿ ಸಾವನ್ನಪ್ಪಿದ್ದು. ನಾವು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ವಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆ ದಾರಿಯಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೆರೆಯಲ್ಲಿ ಆತನ ಮೃತದೇಹ ಪತ್ತೆಯಾಗಿದ್ದು, ಆ ಟಾರ್ಚ್ ಸಿಕ್ಕಿದ್ದು ಅದೇ ಒಂದು ಚಿಕ್ಕ ಗುಂಡಿಯಲ್ಲಿ. ಅದನ್ನು ಗುಂಡಿ ಅಂತಲೂ ಕೂಡ ಕರಿಬೋದು ಅಥವಾ ಕೆರೆ ಅಂತಲೂ ಕೂಡ ಕರಿಬೋದು. ನಿರಂತರವಾಗಿ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ನಮಗೆ ಆರಂಭದಲ್ಲಿ ಒಂದು ಅಚ್ಚರಿಯಾದಂಥ ಅಂಶ ಎಲ್ರಿಗೂ ಕೂಡ ಸಿಕ್ಕಿದ್ದೇನು ಅಂದರೆ, ಆ ಲೋಕನಾಥ್ ಅವರ ಮನೆಯ ಸಮೀಪ ಒಂದು ಬೈಕ್ ಪಾಸ್ ಆಯಿತು ಅಂತ. ಅವರು ಕೂಡ ಧನುರ್ ಪೂಜೆಗೆ ಹೊರಟಿದ್ರಂತೆ, ಪತ್ನಿ ಮತ್ತು ಲೋಕನಾಥ್ ಅವರು. ಮುಂಜಾನೆ ಬೆಳಗ್ಗೆ ಹೊರಗೆ ನಿಂತ್ಕೊಂಡಿದ್ದಾರೆ. ಯಾವುದೋ ಒಂದು ಬೈಕು ಏಕಾಏಕಿಯಾಗಿ ದಿಢೀರ್ ಪಾಸ್ ಆಗಿಬಿಡ್ತು. ಯಾರು ಅಂತ ನೋಡಲಿಲ್ಲ, ಸರಿಯಾಗಿ ನಿಖರವಾಗಿ ನಮಗೆ ಆ ನಂಬರ್ ಪ್ಲೇಟ್ ಕೂಡ ಕಾಣಲಿಲ್ಲ ಅಂತ. ಇದೇ ಸುಮಂತ್ ಮನೆಯಿಂದ ಹೋಗ್ತಕ್ಕಂಥ ದಾರಿ ಒಂದು ಅಂಚಿನಲ್ಲಿ ಆ ಒಂದು ಕರ್ವ್ ಬರುತ್ತಲ್ಲ ನಿಮಗೆ, ಆ ರೋಡ್ನ ಕರ್ವ್ನಲ್ಲಿ ಅವರ ಮನೆ ಇದೆ, ಲೋಕನಾಥ್ ಅವರ ಮನೆ. ಅವರಿಗೆ ಆ ಥರದ ದೃಶ್ಯ ಕಂಡು ಬಂದಿದ್ದು. ಪೊಲೀಸ್ನವರಿಗೆ ಈಗ ಸಿಗ್ತಕ್ಕಂಥ ಒಂದು ಫೈನಲ್ ಜಡ್ಜ್ಮೆಂಟ್ ಏನು ಅಂದರೆ, ಆತ ಯಾರು, ಆ ಬೈಕ್ನಲ್ಲಿ ಹೋದಂಥವ್ನು ಯಾರು, ಬೆಳಗ್ಗೆ ಮುಂಜಾನೆ 5:15 ಸುಮಾರಿಗೆ ಆತ ಹೋಗಲಿಕ್ಕೆ ಕಾರಣ ಏನು, ಯಾರು ಆತ, ಲೋಕಲ್ಲ ಅಥವಾ ಈ ಕೃತ್ಯವನ್ನು ಎಸೆಗೆ ಹೋದ್ನ, ಅಷ್ಟು ಸ್ಪೀಡಾಗಿ ಹೋಗ್ಲಿಕ್ಕೆ ಕಾರಣ ಏನು? ಅಲ್ಲಿನ ಲೋಕಲ್ ಜನಗಳು ಹೇಳೋ ಪ್ರಕಾರ ಅಷ್ಟು ಮುಂಜಾನೆ ಹೊತ್ತಿಗೆ ಯಾರು ಕೂಡ ಇಲ್ಲಿ ಓಡಾಡೋದೇ ಇಲ್ಲ ಅಂತ. ನಿಮಗೆ ಮಂಗಳೂರು ಭಾಗ, ಬೆಳ್ತಂಗಡಿಯ ಭಾಗದಲ್ಲಿ ನಿಮಗೆ ಅಲ್ಲಿದ್ದಂಥವ್ರಿಗೆ ಗೊತ್ತಾಗುತ್ತೆ. ನೋಡಿ, ಯಾಕೆಂದರೆ ದೂರದ ಒಂದೊಂದೇ ಮನೆಗಳು, ಅವರು ಬಹಳಷ್ಟು ಏಕಾಂತವಾಗಿ ವಾಸ ಮಾಡ್ತಕ್ಕಂಥ ಜನರು, ತುಂಬ ಕ್ಲೋಸಾಗಿ ಮನೆಗಳು ಕೂಡ ಇರೋದಿಲ್ಲ. ಅಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾರೇ ಓಡಾಡಲಿ ಇವ್ನು ನಮ್ಮವನ ಅಥವಾ ಹೊರಗಿನವನ, ಎಲ್ರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ. ನೋಡಿ, ಈಗ ಒಂದು ಅಚ್ಚರಿ ಅಂಶ ಕೂಡ ಬೆಳಕು ಬರ್ತಾ ಇರೋದು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ CCTV ಫೂಟೇಜ್ ಕೂಡ ಎಲ್ಲರೂ ಕೂಡ ಗಮನಿಸಿದ್ದೀರಿ. ಅದರಲ್ಲಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಮೂವ್ ಆಗ್ತಾನೆ. ಅದು ಲೋಕನಾಥ್ ಅವರು ಕೂಡ ಸ್ವಲ್ಪ ಅಂತರದಲ್ಲೂ ಕೂಡ ಇರ್ತಾರೆ. ನೋಡಿ, ಲೋಕನಾಥ್ ಅವರ ಬೈಕು ಕೂಡ ಹೋಗುತ್ತೆ. ಅದರ ಮುಂದೆ ಒಬ್ಬ ಬೈಕ್ನಲ್ಲಿ ಹೋದಂಥ ವ್ಯಕ್ತಿಯನ್ನು ಮನೋಜ್ ಅನ್ನೋ ಆಟೋ ಡ್ರೈವರ್ ನೋಡಿದ್ದಾರೆ. ಅವರು ಕೂಡ ಅಡಿಕೆ ಕೆಲಸಕ್ಕೆ ಅಂತ ಬರ್ತಾ ಇದ್ದಂಥ ಸಮಯ ಮುಂಜಾನೆ. ಅವರ ತಮ್ಮ ಜೊತೆಗೆ ಅವರ ಪತ್ನಿ ಆಟೋದಲ್ಲಿ ಬರ್ತಾಯಿದ್ರು. ಆ ರಿಕ್ಷಾದಲ್ಲಿ ಬರಬೇಕಾದ್ರೆ ಆತ
ತುಂಬ ಸ್ಪೇಸನ್ನು ಕೊಟ್ಟರು ಕೂಡ ರೋಡ್ ತುಂಬ ಚಿಕ್ಕದಾಗಿದೆ, ಒಂದು 10 ಅಡಿಯ ರಸ್ತೆ, ಕಾಂಕ್ರೀಟ್ ರೋಡ್. ಆತ ಅಷ್ಟು ಸ್ಪೀಡಾಗಿ ಬರ್ತಾ ಇದ್ದಾನೆ, ಜೊತೆಗೆ ಮುಖಗವಸನ್ನು ಕೂಡ ಹಾಕ್ಕೊಂಡಿದ್ದಾನೆ. ಅಂದರೆ ಒಂದು ರೀತಿಯಾಗಿ ಈ ಕ್ರಿಮಿನಲ್ಸ್ಗಳೆಲ್ಲ ಇರ್ತಾರಲ್ಲ, ಮುಖಗವಸುಗಳನ್ನು ಎಲ್ಲೂ ಕೂಡ ನನ್ನ ಮುಖ ರಿವೀಲ್ ಆಗಬಾರ್ದು ಅಂತ ಕಟ್ಕೊಳ್ತಾರಲ್ಲ, ಆ ರೀತಿಯಾಗಿ ಮುಖವನ್ನು ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾನೆ. ಕಣ್ಣುಗಳು ಮಾತ್ರ ಓಪನ್ ಬಿಟ್ಕೊಂಡು ರೋಡ್ನಲ್ಲಿ ಸ್ಪೀಡಾಗಿ ಬರ್ತಾ ಇದ್ದಾನೆ. ಮುಂದೆ ನಾನು ತುಂಬ ಆಟೋವನ್ನು ಸರಿಸ್ಕೊಂಡೇ ಆತ ಹಿಂದೆ ಹೋಗಬೇಕಾದ್ರೆ ಟಚ್ ಆಗೋಯ್ತು ಅಂತ. ಆ ಟಚ್ ಆಗಿರ್ತಕ್ಕಂಥ ಸ್ಕ್ರ್ಯಾಚ್ ಫೋಟೋಗಳನ್ನು ಕೂಡ ಆ ಮನೋಜ್ ಅನ್ನೋ ಆಟೋ ಡ್ರೈವರ್ ಅದನ್ನು ಕೊಟ್ಟಿದ್ದಾರೆ. ಪೊಲೀಸ್ನವ್ರ ತನಿಖೆಯಲ್ಲೂ ಕೂಡ ಅವರು ಬಹಳಷ್ಟು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ರಬ್ಬರ್ ಟ್ಯಾಪಿಂಗ್ಗೆ ಅಂತ ಬಂದಂಥ ಈ ಮನೋಜ್ ಅನ್ನೋ ಆಟೋ ಡ್ರೈವರ್ ಬೆಳಗ್ಗೆ 4:15 ಸುಮಾರಿಗೆ ಅವ್ರ ಮನೆಯನ್ನು ಬಿಟ್ಟಿದ್ರಂತೆ. ಅಂದರೆ ಈ ಲೋಕನಾಥ್ ಅವರ ಮನೆ ಹತ್ತತ್ರ ಬರಬೇಕಾದ್ರೆ ಕೆಲಸಕ್ಕೆ ಒಂದು 5:15 ಅಂದರೆ ಸಮಯ ನಿಖರವಾಗಿ ಹೇಳೋದಾದರೆ 5 ಗಂಟೆ 15 ನಿಮಿಷದ ಸುಮಾರಿಗೆ. ಆ ಸಮಯದಲ್ಲಿ ಆತ ಬೈಕ್ನಲ್ಲಿ ಏನೋ ಒಂದು ರೀತಿಯಾದಂಥ ರಾಡ್ ರೀತಿಯಾದಂಥ ಒಂದು ಕಬ್ಬಿಣದ ಸರಳನ್ನು ಇಟ್ಕೊಂಡಿದ್ದ. ನಾನು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕಾಗಲಿಲ್ಲ. ಆದರೆ ಆತ ಹಿಂದೆ ಹೋಗಬೇಕಾದ್ರೆ, ಪಾಸ್ ಆಗಬೇಕಾದ್ರೆ ನನ್ನ ಆಟೋಕ್ಕೆ ಆತ ತಾಗಿಸ್ಕೊಂಡು ಹೋದ ಮೇಲೆ ಗೊತ್ತಾಯಿತು ನನಗೆ ಅದೇನೋ ಕಬ್ಬಿಣದ ವಸ್ತು ಅಂತ. ಆತ ಯಾಕೆ ಹಾಗೆ ಇಟ್ಕೊಂಡಿದ್ದ, ಯಾಕೆ ನಿಲ್ಲಿಸಲಿಲ್ಲ, ಏನಾಯಿತು ಅಂತಲೂ ಕೂಡ ಯಾಕೆ ಕೇಳಲಿಲ್ಲ, ಇವೆಲ್ಲವೂ ಕೂಡ ಅವ್ರಿಗೂ ಕೂಡ ಒಂದು ಆತಂಕ, ಜೊತೆಗೆ ಒಂದಿಷ್ಟು ಕುತೂಹಲ ಸಹಜವಾಗಿದೆ. ಮಂಕಿ ಕ್ಯಾಪ್ ರೀತಿಯಾಗಿ ಹಾಕ್ಕೊಂಡಿದ್ದ ಅನ್ನೋದನ್ನೆಲ್ಲ ಕೂಡ ಅವ್ರು ಹೇಳ್ಕೊಡ್ತಾರೆ. ಜೊತೆಗೆ ಮಧ್ಯಾಹ್ನದ ಹೊತ್ತಿಗೆ ನನಗೆ ಈ ಸುಮಂತ್ ಅನ್ನೋ ಹುಡುಗ ಈ ರೀತಿಯಾಗಿ ಒಂದು ಪುಟ್ಟ ಕೆರೆಯಲ್ಲಿ ಬಿದ್ದು ಆಕಸ್ಮಿಕವಾಗಿ ಬಿದ್ದಿದ್ದಾನೋ ಅಥವಾ ಇದು ಪೂರ್ವ ನಿಯೋಜಿತ ಕೃತ್ಯವೋ ಅದೆಲ್ಲವೂ ಕೂಡ ಗೊತ್ತಿಲ್ಲ. ನನಗೆ ಈ ಥರದ್ದು ಒಂದು ಮಾಹಿತಿ ಮಧ್ಯಾಹ್ನದ ಮೇಲೆ ಗೊತ್ತಾಯಿತು. ಅದಾದ ನಂತರ ಇದು ಯಾವಾಗ ಇದೊಂದು ಕೊಲೆ ಅನ್ನೋ ರೀತಿಯಾಗಿ ತಿರುವನ್ನು ಪಡೆದುಕೊಳ್ತೋ ಆಗ ನಾನು ಈ ಥರದ ಒಂದು ಗೆಸ್ಸನ್ನು ಮಾಡಿದೆ. ಮೇ ಬಿ ಆತ ಈ ದಾರಿಯಲ್ಲಿ ಬರ್ತಾ ಇದ್ದಂಥ ವ್ಯಕ್ತಿಯೇ ಈ ಥರದ ಕೃತ್ಯವನ್ನು ಮಾಡಿ ಹೋಗಿದ್ದಾನಾ ಅನ್ನೋ ಅನುಮಾನಗಳು ಸಹಜವಾಗೂ ಕೂಡ ನನಗೆ ಕಾಡಲಿಕ್ಕೆ ಶುರುವಾಯಿತು ಅನ್ನೋದನ್ನು ಆಟೋ ಡ್ರೈವರ್ ಮನೋಜ್ ಅವರು ಹಂಚ್ಕೊಳ್ತಾರೆ. ನಾನು 6 ವರ್ಷದಿಂದ ಇದೇ ಸಮಯದಲ್ಲಿ ಇಲ್ಲೇ ಕೆಲಸಗಳಿಗೆ ಅಂತ ಓಡಾಡ್ತಾ ಇರ್ತೀನಿ. ಆದರೆ ಇದೇ ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಒಬ್ಬ ಬೈಕ್ ಸವಾರನ ನೋಡಿದ್ದೆ. ಮುಂಜಾನೆ ಆ ಸಮಯದಲ್ಲಿ ಯಾರೂ ಇಲ್ಲಿ ಓಡಾಡೋದೇ ಇಲ್ಲ ಅನ್ನೋ ರೀತಿಯಾಗಿ ಅವ್ರು ಹೇಳಬೇಕಾದ್ರೆ ನಮಗೆ ಆ ಥರದೊಂದು ಅಚ್ಚರಿಯ ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಇದ್ದರೆ ಈತನೇ ಇರಬಹುದು ಅಂತ. ಇನ್ನು ಅಂದಾಜು ಒಂದು 6 ಗಂಟೆ ಸಮಯ ಕಳೆದ ನಂತರ ಸೆಂಟ್ರಿಂಗ್ ಕೆಲಸಗಳಿಗೆ ಅವು ಇವು ಚಿಕ್ಕ ಪುಟ್ಟ ಕೆಲಸಗಳಿಗೆ ಯಾರಾದರೂ ಓಡಾಡ್ತಾ ಇರ್ತಾರೆ. ನಾವು ಆತ ಇರ್ಬೋದು ಅಂತ ಅಂದ್ಕೊಂಡ್ವಿ. ಸೆಂಟ್ರಿಂಗಿಗೆ ಯಾರೋ ಹೋಗ್ತಾ ಇರ್ಬೋದು ಕೆಲಸಕ್ಕೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಥರದ ಕೃತ್ಯ ನಡೆದಿದೆ ಅನ್ನೋದನ್ನು ಕೇಳಿದ್ಮೇಲೆ ನಮಗೂ ಈಗಲೂ ಕೂಡ ಆ ಒಂದು ಭಯ ಕಾಡ್ತಾ ಇದೆ ಅನ್ನೋದನ್ನ ಡ್ರೈವರ್ ಮಂಜು ಅವರು ಹೇಳ್ತಾರೆ. ನೋಡಿ, ಈ ಕೇಸ್ನಲ್ಲಿ ನಮಗೆ ಬಹಳಷ್ಟು ಡಾಟ್ಸ್ಗಳಿದ್ದಾವೆ. ಆ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. CCTV ಫೂಟೇಜ್ ಇರ್ಬೋದು, ಲೋಕನಾಥ್ ಅವ್ರನ್ನ ಮಾತನಾಡಿಸಿದ್ದಿರ್ಬೋದು, ಅವರ ಮನೆ ಬಳಿ ಹೋಗಿ ಅವ್ರ ಪತ್ನಿಯನ್ನು ಕೂಡ ಮಾತನಾಡಿಸಿದ್ದಿರ್ಬೋದು, ಅದಾದ ನಂತರ ಸುಬ್ರಹ್ಮಣ್ಯ ಅವ್ರನ್ನೂ ಕೂಡ ಮಾತನಾಡಿಸಿರ್ಬೋದು, ಜೊತೆಗೆ ಮಾವ, ಜೊತೆಗೆ ಪತ್ನಿ, ಸುಬ್ರಹ್ಮಣ್ಯ ಅವರ ಪತ್ನಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಅವರ ಇಡೀ ಫ್ಯಾಮಿಲಿಯನ್ನು ನಾವು ಸಂದರ್ಶನ ಮಾಡಿದ್ದೀವಿ. ಜೊತೆಗೆ ಆತನ ಕ್ಲಾಸ್ಮೇಟ್ಸ್ಗಳನ್ನು ಮಾತನಾಡಿಸಿದ್ದೀವಿ, ಟೀಚರ್ನ ಮಾತನಾಡಿಸಿದ್ದೀವಿ. ಎಲ್ಲವೂ ಕೂಡ ಆಗೋಗಿದೆ. ಬಟ್ ಪೊಲೀಸ್ನವರು ಇಷ್ಟು ತಡವಾಗಿ ಒಂದು FSL ರಿಪೋರ್ಟ್ಗೆ ಕೂರೋ ಅಗತ್ಯವೇ ಇಲ್ಲ ಅನ್ನೋದನ್ನು ಒಬ್ಬ ಸಾಮಾನ್ಯ ಡಾಕ್ಟರ್ ಕೂಡ ಅದನ್ನು ಹೇಳಿಬಿಡ್ತಾರೆ. ನೀವು FSLಗೆ ಯಾಕೆ ವೆಯ್ಟ್ ಮಾಡ್ತಾಯಿದ್ರಿ ಅಂತ. FSನಲ್ಲಿ ನೀವು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. FSL ಬರೋವ್ರಿಗೂ ಪೊಲೀಸ್ ಇನ್ವೆಸ್ಟಿಗೇಷನ್ ಸಾಗಬಹುದು, ನೀವು ಅದನ್ನು ಮುಂದುವರಿಸಬಹುದು ಅಂತಲೂ ಕೂಡ. ಎಲ್ಲೋ ಇದು ನೆಪಕ್ಕೋಸ್ಕರ ಇವರು FS ಮೇಲೆ ಎತ್ತಾಗ್ತಾ ಇದ್ದಾರಾ, ಅಥವಾ ಈ ಕೇಸ್ ಇಲ್ಲಿಗೆ ಮುಗಿದು ಹೋಗಿಬಿಡುತ್ತಾ, ಅಥವಾ ಇದಕ್ಕೆ C ರಿಪೋರ್ಟ್ ಹಾಕಿಬಿಡ್ತಾರಾ? ಒಂದು ಕೇಸ್, ತುಂಬ ಸರಳವಾದಂಥ ಕೇಸ್ನ ಇಷ್ಟೊಂದು ಕಾಂಪ್ಲಿಕೇಟ್ ಪೊಲೀಸ್ನವ್ರು ಯಾಕೆ ಮಾಡಿಕೊಂಡ್ರು? ಯಾಕೆ ಈ ಕೇಸ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ವಾ? ಅಥವಾ ಈ DYSP ಅವರು ಈ ಥರದ ಅನೇಕ ಕೇಸ್ಗಳನ್ನು ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರಾ? ಅಥವಾ ಕುಟುಂಬದವರು ತುಂಬ ವೀಕ್ ಇದ್ದಾರೆ ಅಂತ ಈ ಕೇಸ್ ತುಂಬ ಸ್ಟ್ರಾಂಗ್ ಆಗ್ತಿಲ್ವಾ ತನಿಖೆ? ಈ ಥರದ ಅನೇಕ ಅನುಮಾನಗಳು, ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ನಾವಾದರೂ ಕೇಳೋದು ಒಂದೇ. ಈ ಕೇಸ್ನಲ್ಲಿ ಆರಂಭದಿಂದ ನಾನು ಸೂಕ್ಷ್ಮವಾಗಿ ಸ್ಟೋರಿಯನ್ನು ಮಾಡ್ತಾ ಬರ್ತಾ ಇರೋದ್ರಿಂದ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಬರ್ತಾ ಇರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಈ ಕೇಸ್ ಬಗ್ಗೆ ಇದೆ. ನಾವು ಕಣ್ಣು ಮುಂದೆ ಕಂಡಂಥ ಕೇಸ್, ಈ ಥರದ ಎಲ್ಲ ಕೇಸ್ಗಳ ಬಗ್ಗೆ ನೀವು ಪ್ರಶ್ನೆ ಮಾಡಿ ಅಂತ ನೀವು ಕೇಳ್ಬೋದು, ಸ್ಟೋರಿ ಮಾಡಿ ಅಂತ ಕೇಳ್ಬೋದು, ಇದೊಂದೇ ಕೇಸ ನಿಮ್ಮ ಮುಂದೆ ಇರೋದು ಅಂತ ಕೇಳ್ಬೋದು. ಬಟ್ ಈ ಕೇಸ್ನ ತುಂಬ ಅಬ್ಸರ್ವ್ ಮಾಡಿರೋದ್ರಿಂದ ಕ್ಲೋಸ್ ಆಗಿ ಈ ಥರದ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಹಾಗಾಗಿ ಪ್ರಶ್ನೆ ಮಾಡ್ತಾಯಿದ್ದೀನಿ ನಾನು. ಬೇರೆ ಕೇಸ್ಗಳಲ್ಲಿ
ಏನಾಗಿದೆ ಏನು ಎತ್ತ ಅನ್ನೋ ಡೀಟೇಲ್ಡ್ ನನಗೆ ವರದಿ ಇಲ್ಲದೇ ಇದ್ದರೂ ಕೂಡ ಈ ಕೇಸ್ನಲ್ಲಿ ಸ್ವಲ್ಪ ಮಟ್ಟಿಗಿನ ಮಾಹಿತಿ ಇರೋದರಿಂದ ಪೊಲೀಸರು ಇಂಥ ಕೇಸನ್ನು ಕೂಡ ಯಾಕೆ ಭೇದಿಸಲಿಲ್ಲ, ಯಾರು ಆರೋಪಿ ಅಂತ ಯಾಕೆ ಪತ್ತೆ ಹಚ್ಚಲಿಲ್ಲ, ಅದೊಂದೇ ನನ್ನ ಮನಸ್ಸಲ್ಲೂ ಕೂಡ ಕಾಡೋ. ಸದ್ಯದ ಮಟ್ಟಿಗೆ ಮನೋಜ್ ಅವರು ಹೇಳೋ ಪ್ರಕಾರ ಇಷ್ಟೊಂದು ಮಾಹಿತಿ ಅಂತೂ ಸಿಕ್ಕಿದೆ. ಇದರ ಆಧಾರದ ಮೇಲಾದರೂ ಪೊಲೀಸ್ನವರು ತನಿಖೆಯನ್ನು ನಡೆಸಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಅನ್ನೋದಷ್ಟೇ ನನ್ನ ಒಂದಿಷ್ಟು ಅಭಿಪ್ರಾಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.